ಅಂದರೆ ಇನ್ಸುಲಿನ್ ಕಾರ್ಬೋಹೈಡ್ರೇಟ್ ಮೇಲೆ, ಪ್ರೋಟೀನ್ಗಳ ಮೇಲೆ ಮತ್ತು ಫ್ಯಾಟ್ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂತಹದ್ದನ್ನು ನಾವು ತಿಳಿದುಕೊಂಡ್ರೆ ಇನ್ಸುಲಿನ್ನಿನ ಕಾರ್ಯವಿಧಾನ ಮತ್ತು ದಪ್ಪ ಇರುವಂಥವರಲ್ಲಿ, ಒಬೆಸಿಟಿ ಇರುವಂಥವರಲ್ಲಿ, ಜಾಸ್ತಿ ಸ್ವೀಟ್ ತಿನ್ನುವಂಥವರಲ್ಲಿ ಅಥವಾ ಸಕ್ಕರೆ ಅಂಶ ಜಾಸ್ತಿ ಇರೋದಕ್ಕೆ ಕಾರಣವಾಗಿರುವಂತಹ ಹೆರಿಡಿಟ್ರಿ ಆಗಿರ್ಬೋದು, ಬೇರೆ ರೋಗಗಳಾಗಿರಬಹುದು, ಸ್ಟ್ರೆಸ್ ಆಗಿರಬಹುದು ಅಥವಾ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರುವಂತಹದ್ದು, ಇವೆಲ್ಲವೂ ಕೂಡ ಹೇಗೆ ಡಯಾಬಿಟಿಸನ್ನು ಉತ್ಪತ್ತಿ ಮಾಡುತ್ತೆ ರೋಗವನ್ನು ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಈ ವಿಧಾನವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ನಮಸ್ಕಾರ, ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಡಾಕ್ಟರ್ ಕೃಷ್ಣಮೂರ್ತಿ, ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ, ಚಿಕ್ಕಬಳ್ಳಾಪುರ. ಇವತ್ತು ಎಲ್ಲರೂ ಸಾಮಾನ್ಯವಾಗಿ ಸಫರ್ ಆಗ್ತಾ ಇರುವಂತಹ ಮತ್ತು ಎಲ್ಲರಲ್ಲಿ ಬಹಳಷ್ಟು ಗೊಂದಲಗಳಿಗೆ ದಾರಿ ಮಾಡಿಕೊಡ್ತಾ ಇರುವಂತಹ ಮತ್ತು ಭಾರತದಲ್ಲಿ 60-70% ಜನರು ಸಫರ್ ಆಗ್ತಾ ಇರುವಂತಹ ಒಂದು ಮುಖ್ಯವಾದಂತಹ ರೋಗ ಅಥವಾ ಒಂದು ಸಮಸ್ಯೆಯನ್ನು ನಾನಿವತ್ತು ನಿಮ್ಮ ಮುಂದೆ ಡಿಸ್ಕಸ್ ಮಾಡಲಿಕ್ಕಿದ್ದೀನಿ. ಅದು ಯಾವುದು ಅಂತಂದರೆ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ, ಮಧುಮೇಹ ಅಂತ ನಾವೇನು ಹೇಳ್ತೀವಿ ಅದು. ನೀವು ಭಾಳಷ್ಟು ವಿಡಿಯೋಗಳನ್ನು ನೋಡಿರ್ಬೋದು, ಸಕ್ಕರೆ ಕಾಯಿಲೆ ಬಗ್ಗೆ, ಡಯಾಬಿಟಿಸ್ ಬಗ್ಗೆ ಸುಮಾರಷ್ಟು ವಿಡಿಯೋಗಳನ್ನು ನೋಡಿರ್ಬೋದು, ಎಕ್ಸ್ಪ್ಲನೇಷನ್ಗಳನ್ನು ಕೊಟ್ಟಿರ್ತಾರೆ. ಶುಗರ್ ಯಾಕೆ ಬರುತ್ತೆ, ಅದರಿಂದ ಏನೇನು ಮಾಡಬೇಕು, ಮನೆಮದ್ದುಗಳನ್ನು ನೋಡಿರ್ಬೋದು, ಅಥವಾ ಬಹಳಷ್ಟು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಅಥವಾ ನೀವು ಆ ಔಷಧಿಗಳನ್ನು ಆಲ್ರೆಡಿ ತಗೊಳ್ತಾ ಇದ್ದಿರಬಹುದು. ಆದರೆ ಈ ಸಕ್ಕರೆ ಕಾಯಿಲೆ ಅನ್ನುವಂತಹದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಅದನ್ನು ಬಹಳ ಸುಲಭವಾಗಿ ಮ್ಯಾನೇಜ್ ಮಾಡಬಹುದು ಅಂತ. ಬಹಳ ಸುಲಭವಾಗಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವಾಗೋದು ಯಾವಾಗ ಅಂದರೆ, ಯಾಕೆ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಅನ್ನುವಂಥದ್ದು ಬರುತ್ತೆ, ಈ ಡಯಾಬಿಟಿಸ್ ಅನ್ನುವಂತಹದ್ದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ನೇರವಾಗಿ ನಿಮಗೆ ಈ ಡಯಾಬಿಟಿಸ್ ಅಂದರೆ ಏನು ಮತ್ತು ಅದರ ಲಕ್ಷಣಗಳೇನು, ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ, ಆಯುರ್ವೇದ ಯಾಕೆ ಇಂಪಾರ್ಟೆಂಟು ಡಯಾಬಿಟಿಸಲ್ಲಿ ಅನ್ನೋದನ್ನು ಹೋಗೋದಕ್ಕೆ ಮುಂಚೆ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಈ ಶುಗರ್ ಅಥವಾ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಬರುವಂತಹದ್ದು ದೇಹದಲ್ಲಿ ಇನ್ಸುಲಿನಿನ ಪ್ರಮಾಣ ಕಡಿಮೆ ಆದಾಗ. ಇದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಹಾಗಾದರೆ ಈ ಇನ್ಸುಲಿನ್ ಅಂದರೆ ಏನು ಮತ್ತು ಈ ಇನ್ಸುಲಿನ್ ಯಾವ ಕಾರಣಕ್ಕಾಗಿ ಕಡಿಮೆ ಆಗುತ್ತೆ, ಇನ್ಸುಲಿನಿನ ದೇಹದಲ್ಲಿನ ಕೆಲಸಗಳೇನು, ಇನ್ಸುಲಿನ್ ಎಲ್ಲಿಂದ ಉತ್ಪತ್ತಿ ಆಗುತ್ತೆ, ಇನ್ಸುಲಿನ್ ಕಡಿಮೆ ಆಗೋದಕ್ಕೆ ಕಾರಣಗಳು ಯಾವ್ಯಾವು, ಬೇರೆ ಕಾರಣಗಳು ಇರುತ್ತಾ ಅನ್ನುವಂತಹದ್ದನ್ನೆಲ್ಲ ನಾವು ಫಸ್ಟ್ ಒಂದು ಸತಿ ತಿಳ್ಕೊಂಬಿಟ್ಟು ಆಮೇಲೆ ಏನು ಮಾಡೋಣ ಅಂತಂದರೆ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಬರೋಣ. ಯಾಕೆಂದರೆ ನಿಮಗೆ ಇನ್ಸುಲಿನಿನ ಬಗ್ಗೆ ಮಾಹಿತಿ ಇದ್ದರೆ ನಿಮಗೆ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಅನ್ನುವಂತಹದ್ದು ಅದು ಒಂದು ರೋಗ ಅಲ್ಲ, ಅದು ಒಂದು ದೇಹದಲ್ಲಿನ ವ್ಯತ್ಯಾಸ ಅನ್ನುವಂಥದ್ದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗಾಗಿ ಫಸ್ಟು ಇನ್ಸುಲಿನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಸುಲಿನಿನ ಬಗ್ಗೆ ಒಂದು ವಿಸ್ತೃತವಾಗಿ ತಿಳ್ಕೊಳ್ತಾ ಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಎಲ್ಲರಿಗೂ, ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೆ, ಗೊತ್ತಿರೋರು ಎಲ್ಲರಿಗೂ ಶೇರ್ ಮಾಡಿ. ಯಾಕೆ ಅಂತಂದರೆ ಇನ್ಸುಲಿನಿನ ಬಗ್ಗೆ ಸರಿಯಾದ ಮಾಹಿತಿ ನಿಮಗೆ ಡಯಾಬಿಟಿಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಸಹಾಯವನ್ನು ಮಾಡುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇನ್ಸುಲಿನ್ ಅಂದರೆ ಏನು? ಇನ್ಸುಲಿನ್ ಅನ್ನುವಂತಹದ್ದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದೇಹದಲ್ಲಿ ಸಕ್ಕರೆಯ ಅಂಶವನ್ನು ಅಂದರೆ ರಕ್ತದಲ್ಲಿರುವಂತಹ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡುವಂತಹದ್ದು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಮತ್ತು ಈ ಇನ್ಸುಲಿನ್ ಅನ್ನುವಂತಹದ್ದು ದೇಹದಲ್ಲಿನ ಒಂದು ಹಾರ್ಮೋನ್ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿದೆ. ಇನ್ಸುಲಿನ್ ಅನ್ನುವಂತಹದ್ದು ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಬೇರೆ 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 ಹಾರ್ಮೋನ್ಗಳಿರ್ತವೆ, ಅದರಲ್ಲಿ ಇನ್ಸುಲಿನ್ ಕೂಡ ಒಂದು ಹಾರ್ಮೋನ್. ಈ ಹಾರ್ಮೋನ್ ಎಲ್ಲಿಂದ ಬರುತ್ತೆ, ಹಾಗಾದರೆ ಎಲ್ಲಿಂದ ಉತ್ಪತ್ತಿಯಾಗುತ್ತೆ? ಇದು ಉತ್ಪತ್ತಿಯಾಗುವಂತಹದ್ದು ನಮ್ಮ ದೇಹದಲ್ಲಿರುವಂತಹ ಒಂದು ಅಂಗ, ಅದನ್ನು ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ. ಅಂದರೆ ಮೇದೋಜೀರಕ ಗ್ರಂಥಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾವು ಅದನ್ನು. ಪ್ಯಾಂಕ್ರಿಯಾಸ್ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹೊಟ್ಟೆ, ಉದರ ಏನಿರುತ್ತೆ, ಉದರದ ಕೆಳಭಾಗದಲ್ಲಿ ಇರುತ್ತೆ. ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಫ್ಲೀನ್ ಮತ್ತು ಅದರ ಕೆಳಭಾಗದಲ್ಲಿ ಪ್ಯಾಂಕ್ರಿಯಾಸ್ ಇರುತ್ತೆ. ಕಿಡ್ನಿ ಮತ್ತು ಪ್ಯಾಂಕ್ರಿಯಾಸ್ ಬಹಳ ಹತ್ತಿರದಲ್ಲಿ ಇರುತ್ತೆ. ಎಲ್ಲಿ ಅಂತಂದರೆ ಎಡಗಡೆ, ದೇಹದ ಎಡಭಾಗದ ಕಿಡ್ನಿಯ ಜಸ್ಟ್ ಮೇಲ್ಗಡೆ ಪ್ಯಾಂಕ್ರಿಯಾಸ್ ಇರುತ್ತೆ. ಈ ಪ್ಯಾಂಕ್ರಿಯಾಸ್ ಅನ್ನುವಂತಹದ್ದು ಅದು ಒಂದು ನಮ್ಮ ದೇಹದ ಒಂದು ಅಂಗ, ಅದು ನಮ್ಮ ದೇಹದ ಒಂದು ಆರ್ಗನ್. ಈ ಪ್ಯಾಂಕ್ರಿಯಾಸಲ್ಲಿ ಒಟ್ಟು 4 ವಿಧವಾದಂತಹ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ತವೆ. ನಾವು ಅದರಲ್ಲಿ
ಪ್ಯಾಂಕ್ರಿಯಾಸಲ್ಲಿರುವಂತಹ ಯಾವ ಯಾವ ಜೀವಕೋಶಗಳು ಅಂದರೆ ಟಿಶ್ಯೂಸ್ಗಳು ಸೆಲ್ಸ್ಗಳು ಯಾವ ಯಾವ ಹಾರ್ಮೋನನ್ನು ಸೆಕ್ರೀಟ್ ಮಾಡುತ್ತೆ ಅನ್ನುವಂಥದ್ರ ಮೇಲೆ ಅದನ್ನು ಟೈಪ್ ಆಫ್ ಸೆಲ್ಸ್ಗಳನ್ನು ಡಿವೈಡ್ ಮಾಡಿರ್ತೀವಿ. ಅಂದರೆ ಪ್ಯಾಂಕ್ರಿಯಾಸಲ್ಲಿ ನಿಮಗೆ ಆಲ್ಫಾ ಸೆಲ್ ಅಂತ ಇರುತ್ತೆ. ಈ ಆಲ್ಫಾ ಸೆಲ್ಸ್ಗಳು ಏನು ಮಾಡ್ತವೆ ಅಂತಂದರೆ ಗ್ಲೂಕೋಗಾನ್ ಅನ್ನುವಂತಹ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಈ ಪ್ಯಾಂಕ್ರಿಯಾಸಲ್ಲಿರುವಂತಹ ಬೀಟಾ ಸೆಲ್ಸ್ಗಳು ಅವು ಇನ್ಸುಲಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಪ್ಯಾಂಕ್ರಿಯಾಸಲ್ಲಿರುವಂತಹ ಡೆಲ್ಟಾ ಸೆಲ್ಸ್ಗಳು ಸೊಮೆಟೋಸ್ಟ್ಯಾಟಿನ್ ಅನ್ನುವಂಥ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಮತ್ತು ಇನ್ನು ಕೆಲವೊಂದು ಸೆಲ್ಸ್ಗಳು ಅವುಗಳನ್ನು ಪಿ ಸೆಲ್ಸ್ ಅಂತ ಹೇಳ್ತೀವಿ. ಅವು ಪ್ಯಾಂಕ್ರಿಯಾಟಿಕ್ ಪಾಲಿಪೆಪ್ಟಿಡೇಸ್ ಅನ್ನುವಂಥ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಸೊ ಪ್ಯಾಂಕ್ರಿಯಾಸಲ್ಲಿ 4 ವಿಧವಾದಂತಹ ಹಾರ್ಮೋನ್ಸ್ಗಳು ಉತ್ಪತ್ತಿಯಾಗುತ್ತೆ. ನಾವು ಈ ಡಯಾಬಿಟಿಕ್ಗೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಂತಹದ್ದು ಪ್ಯಾಂಕ್ರಿಯಾಸಿನ ಬೀಟಾ ಸೆಲ್ಸ್ಗಳು ಉತ್ಪತ್ತಿ ಮಾಡುವಂತಹ ಇನ್ಸುಲಿನಿನ ಬಗ್ಗೆ. ಇನ್ಸುಲಿನ್ ಅನ್ನುವಂತಹದ್ದು ಒಂದು ಹಾರ್ಮೋನ್. ಈ ಹಾರ್ಮೋನು ಪ್ಯಾಂಕ್ರಿಯಾಸಿನ ಒಳಗಡೆಯ ಜೀವಕೋಶಗಳಲ್ಲಿನ ಪ್ಯಾಂಕ್ರಿಯಾಟಿಕ್ ಸ್ಟೊಮೆಟಾದಲ್ಲಿ ಉತ್ಪತ್ತಿಯಾಗುವಂತಹದ್ದು. ಅದರಲ್ಲಿರುವಂತಹ ಬೀಟಾ ಸೆಲ್ಸ್ಗಳು ಇನ್ಸುಲಿನನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾದರೆ ಈ ಇನ್ಸುಲಿನ್ ಹೇಗೆ ಉತ್ಪತ್ತಿಯಾಗುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, ನಾವು ಯಾವ ಪ್ರಮಾಣದಲ್ಲಿ ಸಕ್ರಿಯ ಆಹಾರವನ್ನು ಅಂದರೆ ಸಿಹಿಯಾದ ಪದಾರ್ಥಗಳು ಅಥವಾ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರಗಳನ್ನು ಆಹಾರವನ್ನು ಸೇವನೆ ಮಾಡ್ತೀವೋ ಅದರ ಪ್ರಮಾಣವಾಗಿ ನಮ್ಮಲ್ಲಿ ಇನ್ಸುಲಿನ್ ದೇಹದಲ್ಲಿ ಉತ್ಪತ್ತಿಯಾಗ್ತಾ ಹೋಗುತ್ತೆ. ಆ ಇನ್ಸುಲಿನ್ ಉತ್ಪತ್ತಿಯಾಗಿರುವಂತಹದ್ದು ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಬರುತ್ತೆ. ಸೊ ಹಾಗಾದರೆ ಈ ಇನ್ಸುಲಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂತಹದ್ದನ್ನು ನಾವು ತಿಳ್ಕೊಳ್ತಾ ಹೋಗೋದಾದರೆ, ನಾನು ನಿಮ್ಗೆ ಮೊದಲನೇದಾಗಿ ಹೇಳಿದೆ, ಕಾರ್ಬೋಹೈಡ್ರೇಟ್ ನಾವು ಸೇವನೆಯನ್ನು ಮಾಡಿದವಾಗ ಪ್ಯಾಂಕ್ರಿಯಾಸ್ ನಮಗೆ ಇನ್ಸುಲಿನನ್ನು ಸೆಕ್ರೀಟ್ ಮಾಡ್ತಾ ಹೋಗುತ್ತೆ. ಆ ಇನ್ಸುಲಿನ್ ರಕ್ತದಲ್ಲಿ ಸೇರಿ ಅದು ರಕ್ತದಲ್ಲಿರುವಂತಹ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡ್ತದೆ. ಇದು ನಾರ್ಮಲ್ ಮೆಕ್ಯಾನಿಸಮ್. ಹಾಗಾದರೆ ನಾವು ಇನ್ಸುಲಿನ್ನ ಕೆಲಸವನ್ನು ದೇಹದಲ್ಲಿ ತಿಳ್ಕೊಳ್ಬೇಕಾದ್ರೆ ನಾವು 3 ವಿಧವಾದಂತಹ ಇನ್ಸುಲಿನ್ನ ಕೆಲಸವನ್ನು ತಿಳ್ಕೊಳ್ಳೋದು ಡಯಾಬಿಟಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಭಾಳ ಮುಖ್ಯ ಆಗಿರ್ತದೆ. ಮೊದಲನೆಯದು ಇನ್ಸುಲಿನ್ನ ಕೆಲಸ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮಲ್ಲಿ, ಎರಡನೆಯದು ಇನ್ಸುಲಿನಿನ ಕೆಲಸ ಪ್ರೋಟೀನ್ ಮೆಟಬಾಲಿಸಮಲ್ಲಿ ಮತ್ತು ಇನ್ಸುಲಿನಿನ ಕೆಲಸ ಫ್ಯಾಟ್ ಮೆಟಬಾಲಿಸಮಲ್ಲಿ. ಅಂದರೆ ಇನ್ಸುಲಿನ್ ಕಾರ್ಬೋಹೈಡ್ರೇಟ್ ಮೇಲೆ, ಪ್ರೋಟೀನ್ಗಳ ಮೇಲೆ ಮತ್ತು ಫ್ಯಾಟ್ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂತಹದ್ದನ್ನು ನಾವು ತಿಳಿದುಕೊಂಡ್ರೆ ಇನ್ಸುಲಿನ್ನಿನ ಕಾರ್ಯವಿಧಾನ ಮತ್ತು ದಪ್ಪ ಇರುವಂಥವರಲ್ಲಿ, ಒಬೆಸಿಟಿ ಇರುವಂಥವರಲ್ಲಿ, ಜಾಸ್ತಿ ಸ್ವೀಟ್ ತಿನ್ನುವಂಥವರಲ್ಲಿ ಅಥವಾ ಸಕ್ಕರೆ ಅಂಶ ಜಾಸ್ತಿ ಇರೋದಕ್ಕೆ ಕಾರಣವಾಗಿರುವಂತಹ ಹೆರಿಡಿಟ್ರಿ ಆಗಿರ್ಬೋದು, ಬೇರೆ ರೋಗಗಳಾಗಿರ್ಬೋದು, ಸ್ಟ್ರೆಸ್ ಆಗಿರಬಹುದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರುವಂತಹದ್ದು, ಇವೆಲ್ಲವೂ ಕೂಡ ಹೇಗೆ ಡಯಾಬಿಟಿಸನ್ನು ಉತ್ಪತ್ತಿ ಮಾಡುತ್ತೆ ರೋಗವನ್ನು ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಈ ವಿಧಾನವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ಈ ಇನ್ಸುಲಿನ್ ಹಾರ್ಮೋನಿನ ಕೆಲಸ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಮೇಲೆ ಹೇಗೆ, ಅಂದರೆ ಕಾರ್ಬೋಹೈಡ್ರೇಟನ್ನು ಹೇಗೆ ಇದು ಕಡಿಮೆ ಮಾಡಿಸುತ್ತೆ ಇನ್ಸುಲಿನ್ ಅನ್ನುವಂತಹದ್ದನ್ನು ನಾವು ತಿಳ್ಕೊಳ್ತಾ ಬರೋಣ. ಮೊದಲನೇದಾಗಿ ನಾವು ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಕಾರ್ಬೋಹೈಡ್ರೇಟ್ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಅಂದರೆ ಈಗ ಒಬ್ಬ ಮನುಷ್ಯ ಸಕ್ಕರೆ ಅಥವಾ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುವಂತಹ ಸಿಹಿಯಾದ ಪದಾರ್ಥವನ್ನು ಜಾಸ್ತಿ ತೆಗೆದುಕೊಳ್ತಾನೆ ಅಂತ ಆದ ನಂತರ ಅದು ಅವನ ಹೊಟ್ಟೆಯಲ್ಲಿ ಹೋಗಿ ಜೀರ್ಣ ಆಗೋಕ್ಕೆ ಶುರುವಾದವಾಗ ಆ್ಯಕ್ಚುಲಿ ಆ ಸಕ್ಕರೆಯ ಪ್ರಮಾಣದ ಮೇಲೆ ಪ್ಯಾಂಕ್ರಿಯಾಸ್ ಇನ್ಸುಲಿನನ್ನು ಸೆಕ್ರೀಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಆ ಇನ್ಸುಲಿನ್ ಸೆಕ್ರೀಷನ್ ಆಗಿರುವಂಥ ಇನ್ಸುಲಿನ್ ಹಾರ್ಮೋನ್ ರಕ್ತನಾಳದಲ್ಲಿ ಸಂಚಾರಗೊಳ್ತಾ ಅದು ನಮ್ಮ ಆಹಾರದಲ್ಲಿ ಜೀರ್ಣ ಆಗಿರುವಂತಹ ಕಾರ್ಬೋಹೈಡ್ರೇಟ್ ದೇಹಕ್ಕೆ ಸೇರಿದವಾಗ ಅವುಗಳನ್ನು ದೇಹದ ಬೇರೆ ಬೇರೆ ಜೀವಕೋಶಗಳಿಗೆ, ಟಿಶ್ಯೂಸ್ಗಳಿಗೆ, ಅಂದರೆ ಮಾಂಸಖಂಡಗಳಿರ್ಬೋದು, ಮೂಳೆ ಇರ್ಬೋದು, ರಕ್ತನಾಳಗಳಿರ್ಬೋದು, ಚರ್ಮ ಇರ್ಬೋದು, ದೇಹದ ಎಲ್ಲ ಭಾಗಗಳಿರುವಂತಹ ಟಿಶ್ಯೂಸ್ಗಳಿಗೆ ಟ್ರಾನ್ಸ್ಪೋರ್ಟೇಷನನ್ನು ಮಾಡಿ ಆ ನಂತರ ಆ ಜೀವಕೋಶಗಳು ರಕ್ತದಲ್ಲಿರುವಂತಹ ಕಾರ್ಬೋಹೈಡ್ರೇಟನ್ನು ಅವುಗಳು ಆ ಜೀವಕೋಶದ ಒಳಗೆ ಸೇರಿಸೋದಕ್ಕೆ ಇನ್ಸುಲಿನ್ ಹೆಲ್ಪನ್ನು ಮಾಡುತ್ತೆ. ಆಹಾರದಲ್ಲಿ ಜೀರ್ಣ ಆಗಿರುವಂತಹ ಕಾರ್ಬೋಹೈಡ್ರೇಟ್ಗಳು ರಕ್ತದಲ್ಲಿ ದೇಹದ ಜೀವಕೋಶಗಳವರೆಗೆ ಬಂದಾವಾಗ ಇನ್ಸುಲಿನಿನ ಸಹಾಯದಿಂದಾಗಿ ಆ ಜೀವಕೋಶಗಳು ಕಾರ್ಬೋಹೈಡ್ರೇಟ್ಗಳನ್ನು ತಮ್ಮ ಒಳಗೆ ತೆಗೆದುಕೊಳ್ತವೆ. ಇದು ಆ್ಯಕ್ಚುಲಿ ಪ್ರೋಟೀನ್ ಸೋಡಿಯಂ ಮೆಕ್ಯಾನಿಸಮಿಂದ ಆಗ್ತದೆ. ಹಾಗಾಗಿ ದೇಹದಲ್ಲಿರುವಂಥ ರಕ್ತದಲ್ಲಿರುವಂತಹ ಕಾರ್ಬೋಹೈಡ್ರೇಟಿನ ಪ್ರಮಾಣವನ್ನು ಆದಷ್ಟು ಜಾಸ್ತಿ ಜೀವಕೋಶಗಳ ಕಡೆಗೆ ಮೂವ್ ಮಾಡಿಸಿ ಅವುಗಳಿಂದ ಅವುಗಳ ಮೆಟಬಾಲಿಸಮಿಗೆ ಅಥವಾ ಅವುಗಳ ಕೆಲಸಕ್ಕೆ ಈ ಕಾರ್ಬೋಹೈಡ್ರೇಟನ್ನು ಉಪಯೋಗಿಸ್ಕೊಳ್ಳುವಂತಹ ಕೆಲಸವನ್ನು ಇನ್ಸುಲಿನ್ ಮಾಡೋದ್ರಿಂದಾಗಿ ದೇಹದಲ್ಲಿ ಜಾಸ್ತಿ ಹೊತ್ತು ಹೆಚ್ಚಿನ ರಕ್ತದ ಪ್ರಮಾಣ ಉಳಿಯೋದಿಲ್ಲ. ಎರಡನೇದಾಗಿ ಈ ಇನ್ಸುಲಿನ್ ಅನ್ನುವಂತಹದ್ದು ಪೆರಿಫೆರಲ್ ಯುಟಿಲೈಸೇಷನ್ ಆಫ್ ದ ಗ್ಲೂಕೋಸ್ ಬೈ ದ ಟಿಶ್ಯೂಸ್ ಅನ್ನುವಂತಹದ್ದನ್ನು ಜಾಸ್ತಿ ಮಾಡಿಸ್ತದೆ. ಅಂದರೆ ಜೀವಕೋಶಗಳು ಕಾರ್ಬೋಹೈಡ್ರೇಟನ್ನು
ತಮ್ಮ ಒಳಗೆ ತೆಗೆದುಕೊಳ್ಳುವಂತಹ ಪ್ರಮಾಣವನ್ನು ಜಾಸ್ತಿ ಮಾಡಿಸುತ್ತೆ. ಸೊ ದ್ಯಾಟ್ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುವಂಥದ್ದು. ಕಾರ್ಬೋಹೈಡ್ರೇಟ್ ದೇಹದಲ್ಲಿನ ಜೀವಕೋಶಗಳಲ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗುವಂತಹದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಇನ್ಸುಲಿನಿಂದ ಕಡಿಮೆ ಆಗ್ತಾ ಬರುತ್ತೆ. ಇದು ಎರಡನೆಯ ಮೆಕ್ಯಾನಿಸಮ್. ಮೂರನೆಯ ಮೆಕ್ಯಾನಿಸಮ್ ಏನು ಅಂತಂದರೆ, ನಾವು ಅಗತ್ಯಕ್ಕಿಂತ ಜಾಸ್ತಿ ಕಾರ್ಬೋಹೈಡ್ರೇಟ್ ಅಥವಾ ಸಕ್ಕರೆ ಅಂಶವನ್ನು ಸೇವಿಸಿದವಾಗ ಅದು ದೇಹದ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಜೀವಕೋಶಗಳು ತೆಗೆದುಕೊಂಡ ಮೇಲೆ ಸಮೇತ ರಕ್ತದಲ್ಲಿ ಇನ್ನೂ ಹೆಚ್ಚಿನ ಸಕ್ಕರೆ ಪ್ರಮಾಣ ಉಳಿದಿದೆ ಅಂತ ಆದರೆ ಆವಾಗ ಈ ಇನ್ಸುಲಿನ್ ನಮಗೆ ಸ್ಟೋರೇಜ್ ಆಫ್ ಗ್ಲೂಕೋಸನ್ನು ಮಾಡಿಸುತ್ತೆ. ಅಂದರೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಉಳಿದಿರುವಂತಹ ಕಾರ್ಬೋಹೈಡ್ರೇಟನ್ನು ಈ ಇನ್ಸುಲಿನ್ ಲಿವರ್ ಮತ್ತು ಮಸಲ್ಸ್ಗಳಲ್ಲಿ ಸ್ಟೋರ್ ಮಾಡುತ್ತೆ. ಆ ಲಿವರ್ ಮತ್ತು ಮಸಲ್ಸ್ಗಳಲ್ಲಿ ಸ್ಟೋರ್ ಆಗುವಂತಹ ಸಕ್ಕರೆ ಪ್ರಮಾಣ ಏನಿರುತ್ತೆ, ಸಕ್ಕರೆ ಗ್ಲೂಕೋಸಿನ ಪ್ರಮಾಣ, ಅದನ್ನು ಗ್ಲೂಕೋಜೆನೆಸಿಸ್ ಅಂತ ಹೇಳ್ತೀವಿ ನಾವು. ಈ ಗ್ಲೂಕೋಜೆನೆಸಿಸ್ ಆದ ನಂತರ ಕೂಡ, ಅಂದರೆ ಲಿವರ್ ಮತ್ತು ಮಸಲ್ಸಲ್ಲಿ ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟ್ ಸಕ್ಕರೆ ಅಂಶವನ್ನು ಸ್ಟೋರ್ ಮಾಡಿದ ಮೇಲೆ ಕೂಡ ಇನ್ನೂ ಜಾಸ್ತಿ ಉಳಿದಿದೆ ಅಂತೇಳಿ ಆದರೆ ಆವಾಗ ಇನ್ಸುಲಿನ್ ಆ ಸಕ್ಕರೆಯ ಪ್ರಮಾಣವನ್ನು ನಿಮಗೆ ಫ್ಯಾಟಿ ಆ್ಯಸಿಡ್ಸ್ಗಳಾಗಿ, ಅಂದರೆ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಮಾಂಸಖಂಡಗಳಲ್ಲಿ ಸ್ಟೋರ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಇದನ್ನು ಫ್ಯಾಟಿ ಆ್ಯಸಿಡ್ ಜೆನೆಸಿಸ್ ಅಂತ ಹೇಳ್ತೀವಿ. ಅಂದರೆ ಫ್ಯಾಟಿ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಮಾಡುವಂತಹದ್ದು ಲಿಪಿಡೋಜೆನೆಸಿಸ್ ಅಂತ ಹೇಳ್ತೀವಿ ಇದನ್ನು. ಇದು ಮೂರನೆಯ ಇನ್ಸುಲಿನಿನ ಕೆಲಸ ಆಗಿರ್ತದೆ. ಇನ್ಸುಲಿನಿನ ನಾಲ್ಕನೆಯ ಮುಖ್ಯವಾದ ಕೆಲಸ ಏನು ಅಂತಂದರೆ, ಇನ್ಸುಲಿನ್, ನಾವು ಈಗ ಮೂರನೇ ಕೆಲಸವನ್ನು, ಎರಡನೇ ಕೆಲಸವನ್ನು ಏನು ಅದರಲ್ಲಿ ನೋಡಿದ್ವಿ. ಇನ್ಸುಲಿನ್ ದೇಹದಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಸಕ್ಕರೆ ಅಂಶವನ್ನು ಲಿವರ್ ಮತ್ತು ಮಸಲ್ಸ್ಗಳಲ್ಲಿ ಸ್ಟೋರ್ ಮಾಡ್ತದೆ. ಯಾವ ಫಾರ್ಮಲ್ಲಿ ಅಂತಂದರೆ ಗ್ಲೈಕೋಜನ್ ಆಗಿ. ಸೊ ನಾಲ್ಕನೇ ಕೆಲಸ ಏನು ಅಂತಂದರೆ ಇನ್ಸುಲಿನಿಂದು ಆ ಗ್ಲೈಕೋಜನ್ ಆಗಿ ಸ್ಟೋರ್ ಆಗಿರುವಂತಹ ಫ್ಯಾಟನ್ನು ಮತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗದೇ ಇದ್ದ ಹಾಗೆ ತಡೆಯುತ್ತೆ. ಇದನ್ನು ಪ್ರಿವೆನ್ಷನ್ ಆಫ್ ಗ್ಲೂಕೋಜೆನೆಸಿಸ್ ಅಂತ ಹೇಳ್ತೀವಿ, ಅಥವಾ ಇನ್ಹಿಬಿಷನ್ ಆಫ್ ಗ್ಲೂಕೋಜೆನೆಸಿಸ್ ಅಂತ ಹೇಳ್ತೀವಿ. ಅಂದರೆ ಗ್ಲೂಕೋಸ್ ಆಗಿ ಗ್ಲೈಕೋಜನ್ ಮತ್ತು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುವಂತಹದ್ದನ್ನು ತಡೆ ಹಿಡಿಯುತ್ತೆ. ಇನ್ನು ಐದನೆಯ ಕೆಲಸ ಏನು ಅಂತಂದರೆ, ನಾವು ಹೇಳಿದ್ವಲ್ವಾ ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಲೈಕೋಜನ್ ಆಗಿ ಕನ್ವರ್ಟ್ ಆದ ಇನ್ಸುಲಿನ್ ಸಕ್ಕರೆ ಪ್ರಮಾಣ ಇನ್ನೂ ಜಾಸ್ತಿ ಉಳಿದ್ರೆ ಅದನ್ನು ಫ್ಯಾಟಿ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ. ಅದನ್ನು ಮತ್ತೆ ಫ್ಯಾಟಿ ಆ್ಯಸಿಡ್ಸ್ಗಳು ಮತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುವಂತಹದ್ದನ್ನು ಕೂಡ ಕಡಿಮೆ ಮಾಡಿಸುತ್ತೆ. ಇವು 5 ಇನ್ಸುಲಿನಿನ ಬಹಳ ಮುಖ್ಯವಾದಂತಹ ಕೆಲಸಗಳು. ಸೊ ಈ 5 ಕೆಲಸಗಳು ಯಾಕೆ ನೀವು ತಿಳ್ಕೊಳ್ಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತಂದರೆ, ಈ ಇನ್ಸುಲಿನಿನ ಈ ಕೆಲಸಗಳು ನಿಮಗೆ ಬಹಳಷ್ಟು ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್ ಕೆಲಸ ಆಗುತ್ತೆ. ದಪ್ಪ ಇದ್ದವರಿಗೆ ಯಾಕೆ ಶುಗರ್ ಬಂದಿದೆ, ಯಾಕೆ ಅಂತಂದರೆ ಫ್ಯಾಟ್ ಮೆಟಬಾಲಿಸಮನ್ನು ಇನ್ಸುಲಿನ್ ಜಾಸ್ತಿ ಮಾಡಿಸುತ್ತೆ. ಯಾರಲ್ಲಿ ಜಾಸ್ತಿ ಸಕ್ಕರೆ ಅಂಶ ಸ್ವೀಟ್ಗಳನ್ನು ಜಾಸ್ತಿ ತಿಂತಾರೆ ಅವರಿಗೆ ಯಾಕೆ ಡಯಾಬಿಟಿಸ್ ಜಾಸ್ತಿ ಬರುವಂತಹ ಸಾಧ್ಯತೆ ಇದೆ ಅಂತಂದರೆ, ಯಾಕೆ ಅಂತಂದರೆ ಜಾಸ್ತಿ ಆಗಿರುವಂತಹ ಶುಗರನ್ನು ಲಿವರಲ್ಲಿ ಮತ್ತು ಮಸಲ್ಸ್ಗಳಲ್ಲಿ ಜಾಸ್ತಿ ಸ್ಟೋರ್ ಮಾಡ್ತಾ ಹೋಗುತ್ತೆ ಇನ್ಸುಲಿನ್. ಅದಲ್ಲದೆ ಸ್ಟ್ರೆಸ್ಸು, ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರುವಂತಹದ್ರಲ್ಲಿ ಯಾಕೆ ಡಯಾಬಿಟಿಕ್ ಬರುತ್ತೆ ಅಂತಂದರೆ, ಯಾಕೆ ಅಂತಂದರೆ ಇನ್ಸುಲಿನ್ ಜಾಸ್ತಿ ನಮ್ಮಲ್ಲಿ ಸೆಕ್ರೇಟ್ ಆಯಿತು ಅಂತಾದರೆ ಅದು ಏನು ಮಾಡುತ್ತೆ ಅಂತಂದರೆ ಈ ಸ್ಟೋರೇಜನ್ನು ಜಾಸ್ತಿ ಮಾಡಿಸುತ್ತೆ, ದೇಹದ ಫ್ಯಾಟನ್ನು ಜಾಸ್ತಿ ಮಾಡಿಸುತ್ತೆ. ಇನ್ಸುಲಿನಿನ ಮುಖ್ಯವಾಗಿ ಇನ್ಸುಲಿನಿನ ಕಾರ್ಯವಿಧಾನಗಳನ್ನು ನಾವು ತಿಳ್ಕೊಂಡ್ವಿ. ಅದರಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಇದಲ್ಲದೆ ನಾನು ಹಿಂದೆ ನಿಮ್ಗೆ ಹೇಳಿದ ಹಾಗೆ ಫ್ಯಾಟ್ ಮೆಟಬಾಲಿಸಮ್ ಮತ್ತು ಪ್ರೋಟೀನ್ ಮೆಟಬಾಲಿಸಮ್ ಕೂಡ ಇನ್ಸುಲಿನಿನ ಮುಖ್ಯವಾದಂತಹ ಕೆಲಸ. ಅವು ಕೂಡ ಸಕ್ಕರೆ ಕಾಯಿಲೆಯ ನಿಯಂತ್ರಣ ಮತ್ತು ಸಕ್ಕರೆ ಕಾಯಿಲೆಯೇ ಬರುವುದಕ್ಕೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಈ ಇನ್ಸುಲಿನಿನ ಕೆಲಸ ಮಾತ್ರ ಅಲ್ಲದೆ ಈ ಇನ್ಸುಲಿನ್ ಸೆಕ್ರಿಷನ್ನಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇನ್ಸುಲಿನನ್ನು ದೇಹದಲ್ಲಿ ಕಡಿಮೆ ಮಾಡಿಸುವಂತಹ ಸಾಧ್ಯತೆಗಳಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಬೇರೆ ಬೇರೆ ದೇಹದಲ್ಲಿನ ಹಾರ್ಮೋನುಗಳು, ಗ್ರೋತ್ ಹಾರ್ಮೋನ್ ಆಗಿರಬಹುದು, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಆಗಿರಬಹುದು, ಈ ಎಲ್ಲ ಹಾರ್ಮೋನುಗಳು ಮತ್ತು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಬೇರೆ ಬೇರೆ ರೀತಿಯ ರೋಗಗಳು, ಅಂದರೆ ಬ್ಲಡ್ ಪ್ರೆಷರ್ ಇರಬಹುದು, ನಿದ್ರಾಹೀನತೆ, ಇನ್ಸೋಮ್ನಿಯಾ ಇರಬಹುದು, ಅಥವಾ ಒಬೆಸಿಟಿ ಇರಬಹುದು, ಕಿಡ್ನಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಅಥವಾ ಲಿವರಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, ಇವೆಲ್ಲವೂ ಕೂಡ ಇನ್ಸುಲಿನಿನ ಉತ್ಪತ್ತಿಯನ್ನು ದೇಹದಲ್ಲಿ ಕಡಿಮೆ ಮಾಡಿಸ್ತಾ ಬರುತ್ತೆ. ಅದರಿಂದಾಗಿ ನಮಗೆ ಸಕ್ಕರೆ ಕಾಯಿಲೆ ಉತ್ಪತ್ತಿ ಆಗ್ತದೆ. ಇನ್ನು ಇನ್ಸುಲಿನಿನ ಬೇರೆ ಬೇರೆ ಕೆಲಸಗಳು ಮತ್ತು ಯಾವ ಯಾವ
ಪ್ರಮುಖವಾದಂತಹ ಕಾರಣಗಳು ಇನ್ಸುಲಿನ್ ಉತ್ಪತ್ತಿಯನ್ನು ಕಡಿಮೆ ಮಾಡುತ್ತೆ ಮತ್ತು ಕಡಿಮೆ ಆದವಾಗ ಬರುವಂಥ ಲಕ್ಷಣಗಳೇನು, ಈ ಎಲ್ಲವನ್ನು ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತಾ ಬರ್ತೀನಿ. ಈ ಇನ್ಸುಲಿನಿನ ಕಂಪ್ಲೀಟ್ ಆದಂತಹ ವಿಡಿಯೋ ಮುಗಿದ ನಂತರ ನಾನು ನಿಮಗೆ ಕಂಪ್ಲೀಟ್ ಆಗಿ ಡಯಾಬಿಟಿಸ್ ಮತ್ತು ಸಕ್ಕರೆ ಕಾಯಿಲೆಯನ್ನು ಸವಿವರವಾಗಿ ತಿಳಿಸ್ತಾ ಬರ್ತೀನಿ ಮತ್ತು ಏನೇನು ನೀವು ಮಾಡಬೇಕು, ಯಾವ ಸ್ಟೇಜಸ್ಗಳಲ್ಲಿ ಏನೇನು ಮಾಡಬೇಕು ಎಲ್ಲವುದನ್ನು ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಸೊ ಇವತ್ತಿಗೆ ನಾನು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋವನ್ನು ಭಾಳಷ್ಟು ಜನರಿಗೆ ಶೇರ್ ಮಾಡಿ, ಬಹಳ ಉಪಯೋಗ ಆಗೋದಿದೆ. ಮುಂದಿನ ವಿಡಿಯೋದಲ್ಲಿ ಇನ್ಸುಲಿನಿನ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.